ಓಂ ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಓಂ ತತ್ಸತ್. ಪರಬ್ರಹ್ಮನೇ ನಮಃ. ದತ್ತವಾಡ ಶ್ರೀ ಸದ್ಗುರು ಬಾಬಾ ಮಹಾರಾಜರವರ ಚರಿತಾಮೃತವು 29ನೇ ಅಧ್ಯಾಯ. ಸೂಚನೆ: ಕಾದರೊಳ್ಳಿಯ ಭಕ್ತಜನರಿಗೆ ಬೋಧಿಸುತ್ತ ಪಾರಮಾರ್ಥವಂ ಬಳಿ ಕಾದರದಿ ರುದ್ರಯ್ಯ ಸುರ್ತನಂ ಕರುಣಿಸಿದ ಬಾಬಾ. ಬೋವಾಚಕ ಮಹಾಶಯರೇ, ಹಿಂದಿನ ಅಧ್ಯಾಯದಲ್ಲಿ ಅತನಿ ಮುರುಗೇಂದ್ರ ಶಿವಯೋಗಿಗಳವರು ಶ್ರೀ ಬಾಬಾ ಮಹಾರಾಜರನ್ನು ಪ್ರೇಮಾದರ ಪೂರ್ವಕದಿಂದ ನೋಡುತ್ತಿದ್ದರೆಂಬುದನ್ನು, ಶ್ರೀಗಳವರು ಲೋಂಡಾದಲ್ಲಿ ರೈಲ್ವೆ ಗಾಡಿಯನ್ನು ನಿಲ್ಲಿಸಿದರೆಂಬ ಸಂಗತಿಯನ್ನು, ದೇವಪ್ಪ ಪುರುಷೋತ್ತ ಎಂಬ ಭಕ್ತನ ಪ್ಲೇಗ್ ರೋಗ ನಿರ್ವತ್ತಿ ಮಾಡಿದ ಸಂಗತಿಯನ್ನು, ಮಲಗೌಡರ ಜ್ವರ ಪರಿಹರಿಸಿದ ಮಹಿಮೆಯನ್ನು, ದಾದಾ ಕುಂಬಾರನ ಮಗನಾದ ವಿರೂಪಾಕ್ಷನ ಜ್ವರದ ತಾಪವನ್ನು ಪರಿಹರಿಸಿ ಕಾಪಾಡಿದ ಸಂಗತಿಯನ್ನು ಕೇಳಿದ್ದಿರಲ್ಲವೇ? ಮುಂದಿನ ಕಥಾಭಾಗವನ್ನು ಶ್ರದ್ಧೆಯಿಂದ ಶ್ರವಣ ಮಾಡಿರಿ. ಕಾದರವಳ್ಳಿಯವರು ಶ್ರೀ ಬಾಬಾ ಮಹಾರಾಜರವರ ಕೀರ್ತಿ ವಿಶೇಷವನ್ನು ಕೇಳಿ ಶ್ರೀಗಳನ್ನು ನಮ್ಮ ಗ್ರಾಮಕ್ಕೆ ಕರೆಯಿಸಬೇಕೆಂದು ನಿಶ್ಚಯಿಸಿಕೊಂಡರು. ಆ ಕಾದರವಳ್ಳಿಯಲ್ಲಿ ಪ್ರಮುಖರಾದ ಶ್ರೀ ಬಸವಣ್ಣಪ್ಪ ಗೌಡರು, ಗರಗದ ಗಂಗಯ್ಯನವರು, ಮುಚ್ಚಂಡಿ ವೀರಭದ್ರಯ್ಯನವರು, ರಾಜಪ್ಪ ಹೈಬತ್ತಿ, ಧರ್ಮಪ್ಪ ಕುಲಕರ್ಣಿ, ಫಕ್ಕೀರಪ್ಪ ಪಾರಿ, ಬಸಪ್ಪ ಹುಡೇದ್ಮನಿ, ಶ್ರೀ ರುದ್ರಯ್ಯ ಸ್ವಾಮಿ ಸಿಮಿಮಠ್ ಮುಂತಾದ ಆಗಿನ ಹಿರಿಯರು ಶ್ರೀಗಳವರನ್ನು ಕರೆತರುವುದಕ್ಕಾಗಿ ದತ್ತವಾಡಕ್ಕೆ ಬಂದರು. ಶ್ರೀಗಳವರಲ್ಲಿ ಕಂಡು ನಮಸ್ಕರಿಸಿದರು. ಈ ಭಕ್ತ ತಂಡವನ್ನು ನೋಡಿ ಶ್ರೀಗಳವರು ಯಾವ ಕಾರ್ಯಾರ್ಥವಾಗಿ ಬಂದಿರಿ ಎಂದು ಪ್ರಶ್ನೆ ಮಾಡಿದರು. ಆಗ ಕಾದರವಳ್ಳಿಯ ಭಕ್ತರು, ಹೇ ಗುರುನಾಥನೇ, ತಮ್ಮ ದರ್ಶನಾರ್ಥವಾಗಿ ಬಂದೆವು ಮತ್ತು ತಮ್ಮ ಪವಿತ್ರ ಪಾದಗಳು ನಮ್ಮ ಗ್ರಾಮವನ್ನು ಪವಿತ್ರಗೊಳಿಸಲೆಂಬ ಉದ್ದೇಶದಿಂದಲೂ ಬಂದಿರುತ್ತೇವೆ. ಕರುಣಾಮೂರ್ತಿಗಳಾದ ತಾವು ನಮ್ಮ ಅಭಿಲಾಷೆಯನ್ನು ಪೂರ್ತಿ ಮಾಡಬೇಕು ಎಂದು ಪ್ರಾರ್ಥಿಸಿಕೊಂಡರು. ಭಕ್ತ ಪರಾಧೀನರಾದ ಶ್ರೀಗಳವರು ಆಗ ಕಾದರವಳ್ಳಿಯ ಭಕ್ತವೃಂದವನ್ನು ಕುರಿತು ಅತಿ ಸಂತೋಷದಿಂದ ಹೀಗೆ ನುಡಿದರು. ಕಾದರವಳ್ಳಿಯು ಪವಿತ್ರ ಕ್ಷೇತ್ರವು ಅಲ್ಲದೆ ಸಮಸ್ತ ಪಾಪಗಳನ್ನು ಪರಿಹರಿಸುವ ಮಲಪಹಾರಿ ಎಂಬ ನದಿಯು ಸುಮನೋಹರವಾದುದು ಎಂಬ ಮಹಿಮೆಯನ್ನು ನಾನು ಕೇಳಿದ್ದೇನೆ. ಆಗಲಿ, ನಾನು ಬರುತ್ತೇನೆಂದು ಹೇಳಿ ಆ ಭಕ್ತರಿಗೆ ಊಟೋಪಚಾರಗಳನ್ನು ಮಾಡಿಸಿದರು. ಆಗ ಕಾದರವಳ್ಳಿಯ ಭಕ್ತರಿಗೆ ಶ್ರೀಗಳವರು ತಮ್ಮ ಗ್ರಾಮಕ್ಕೆ ಬರಲೊಪ್ಪಿದುದನ್ನು ಕೇಳಿ ಪರಮಾನಂದವಾಯಿತು. ಆನಂತರ ಭಕ್ತ ಸಮೂಹದೊಂದಿಗೆ ಕಾದರವಳ್ಳಿಗೆ ಪ್ರಯಾಣ ಹೊರಟರು. ಇಂತೂ ಶ್ರೀ ಸದ್ಗುರು ಬಾಬಾ ಮಹಾರಾಜರು ಭಕ್ತ ಸಮೂಹದೊಡಗೂಡಿ ಕಾದರವಳ್ಳಿಗೆ ಆಗಮಿಸುತ್ತಿದ್ದಂತೆಯೇ ಕಾದರವಳ್ಳಿಯ ಸಮಸ್ತ ಭಕ್ತರು ಆನಂದಭರಿತರಾಗಿ ಭಕ್ತ್ಯುದ್ರೇಕದಿಂದ ಅನೇಕ ಮಂಗಲ ವಾದ್ಯ ವೈಭವಗಳೊಡನೆ ಭಜನಾ ಮೇಳದೊಡಗೂಡಿ ಶ್ರೀಗಳವರನ್ನು ಎದುರುಗೊಂಡು ಮೆರವಣಿಗೆಯನ್ನು ಮಾಡುತ್ತಾ ವಿಜೃಂಭಣೆಯಿಂದ ಕರೆತಂದು ನಿರ್ದಿಷ್ಟ ಸ್ಥಾನಕ್ಕೆ ಬಂದು ಅಗ್ರಾಸನದಲ್ಲಿ ಕೂಡಿಸಿದರು. ಅಂದರೆ ಮುಚ್ಚಂಡಿ ವೀರಭದ್ರಯ್ಯ ಸ್ವಾಮಿಯವರ ಮನೆ ಸಮೀಪದಲ್ಲಿ ನಿರ್ಮಿಸಿದ ಮಂಟಪದೆಡೆಗೈದು ಅಲ್ಲಿ ಅಲಂಕರಿಸಿದ ಉಚ್ಚ ಸ್ಥಾನದಲ್ಲಿ ಕೂಡಿಸಿದರು ಮತ್ತು ಶ್ರೀ ಗುರು ಬಾಬಾ ಸದ್ಗುರು ಬಾಬಾ ಎಂದು ಭಜನೆ ಮಾಡುತ್ತಿದ್ದರು. ಮತ್ತು ಸ್ವಾಮಿ ದತ್ತವಾಡದಾತ ಬೇಡಿದ ವರಗಳ ಕೊಡುವಾತ, ಸ್ವಾಮಿ ದತ್ತವಾಡ ತಂದೆ ನಿಮ್ಮ ಪಾದಕ್ಕೆ ನಾ ಬಂದೆ ಎಂದು ಭಕ್ತಿಯಿಂದ ಕುಣಿದಾಡಿ ಭಜನೆ ಮಾಡುತ್ತಿದ್ದರು. ಕಾದರವಳ್ಳಿಯ ಭಕ್ತರು ಶ್ರೀಗಳವರಿಗೆ ಸ್ನಾನ ಭೋಜನಾದಿ ಸತ್ಕಾರಗಳನ್ನು ಭಕ್ತಿಯಿಂದ ಸಲ್ಲಿಸುತ್ತಿದ್ದರು. ಆ ಮಂಟಪದಲ್ಲಿ ಪ್ರತಿನಿತ್ಯ ಪ್ರಾತಃಕಾಲ ಸಾಯಂಕಾಲಗಳಲ್ಲಿ ಶ್ರೀಗಳವರು ಭಕ್ತಿ, ಜ್ಞಾನ, ವೈರಾಗ್ಯ ಸಂಬಂಧವಾದ ವಿಷಯಗಳನ್ನು ಹೃದಯಂಗಮವಾಗಿ ನೆರೆದ ಶ್ರೋತಾಜನರು ತಣಿಯುವಂತೆ ಬೋಧಿಸುತ್ತಿದ್ದರು. ಆ ಗ್ರಾಮದ ನೀಲಕಂಠಪ್ಪ ಪತ್ತಾರ್ ಎಂಬ ಭಕ್ತನು ಚಿದಾನಂದಾವಧೂತ ವಿರಚಿತ ಜ್ಞಾನ ಸಿಂಧುವನ್ನು ಓದುತ್ತಿರಲು ಶ್ರೀಗಳವರು ಅಲ್ಲಲ್ಲಿ ಮಾರ್ಮಿಕ ವಿಷಯಗಳನ್ನು ಸ್ಪಷ್ಟಪಡಿಸುತ್ತಾ ಸುಮನೋಹರವಾಗಿ ಬೋಧಿಸುತ್ತಿದ್ದರು. ಶ್ರೀಗಳವರೆಡೆಗೆ ಆ ಗ್ರಾಮದ ಹೆಂಗಳೆಯರು ತಂಡವಾಗಿ ಬಂದು ಭಕ್ತಿಯಿಂದ ನಮಸ್ಕರಿಸುವುದು, ಕಾಯಿ ಹಣ್ಣುಗಳನ್ನು ಸಮರ್ಪಿಸುವುದು, ಮಂಗಳ ಆರತಿಗಳನ್ನು ಮಾಡುವುದು, ಈ ರೀತಿ ಪ್ರತಿನಿತ್ಯವೂ ಬಹು ವೈಭವದಿಂದ ಅದೊಂದು ಜಾತ್ರೆಯೋಪಾದಿಯಲ್ಲಿ ನಡೆಯುತ್ತಿತ್ತು. ಶ್ರೀಗಳವರು ತಮ್ಮ ಉಪದೇಶದಲ್ಲಿ ವಿಶೇಷ ಬಳಕೆ ಮಾಡುವ ವಚನಗಳು ಇವು: ನಿನ್ನ ನೀ ತಿಳಿದು ನೋಡೋ, ಅನುಮಾನಿಸಬೇಡೋ, ಏನೊಂದು ಉಳಿಯುವುದದನೆ ನೀನೆಂದು ತಿಳಿ ಮನುಜ,
ಈ ವಚನಗಳನ್ನು ಹೇಳುವುದಲ್ಲದೆ ಹಿಂದಿನ ದೃಷ್ಟಿ ಇರಲಿ ಎಂದು ಹೇಳುತ್ತಿದ್ದರು. ಅಂದರೆ ಸರ್ವಕ್ಕೂ ಆಧಾರ ಅಧಿಷ್ಠಾನ ರೂಪವಾದ ಆತ್ಮದೃಷ್ಟಿ ಇರಲೆಂಬ ಅಭಿಪ್ರಾಯ. ಮರಾಠಿಯ ಅಮೃತಾನುಭವದಲ್ಲಿ ವಚನ ಶೂನ್ಯ ಸಿದ್ಧಾಂತ ಬೋಧು ಕೋನ್ಹೇ ಸತ್ತಾ ಹೋಯ ಸಿದ್ದು ಅರ್ಥ ಸರ್ವೋಪಾಧಿಗಳನ್ನು ನೇತಿಗಳೆಯಲಾಗಿ ಉಳಿಯುವುದು ಶೂನ್ಯ. ಆ ಶೂನ್ಯವನ್ನು ಅರಿಯುವವರಾರು? ಅರಿವು ರೂಪನಾದ ತಾನೆ. ಜೇ ಜಾಲೇಚಿ ನಾಹಿ ತ್ಯಾಚಿ ವಾರ್ತಾ ಪುಸಸಿ ಕಾಯಿ. ಇದರ ಅರ್ಥ ಎಂದೆಂದೂ ಆಗದಿದ್ದ ಜಗತ್ತಿನ ಸುದ್ದಿಯನ್ನು ಏನೆಂದು ಕೇಳುವಿ. ಮಾಯಾ ಪುಸತ ರಾಯ ತುಜಾ ಪ್ರಶ್ನಚಿ ಗೇಲ ವಾಯ. ಹೇ ರಾಜನೇ, ಮಾಯೆಯ ವಿಷಯದಲ್ಲಿ ನಿನ್ನ ಪ್ರಶ್ನೆಯೇ ವ್ಯರ್ಥವೆಂದು ತಿಳಿ. ಮಣ್ಣನ್ನು ಬಿಟ್ಟು ಮಡಿಕೆಯಿಲ್ಲ, ತನ್ನ ಬಿಟ್ಟು ದೇವರಿಲ್ಲ. ಇನ್ನೇನು ಹೇಳಲಿ ಗುರುರಾಯ, ನೋಡುತ್ತಾ ಕಳೆದೆಲ್ಲೋ ಮಾಯ. ಜ್ಞಾನಿತ್ವಾತ್ಮೈವ ಮೇಮತಂ. ಹೀಗೆ ಅನೇಕಾನೇಕ ಯುಕ್ತಿಗಳಿಂದ ಶ್ರೋತಾ ಜನರಿಗೆ ಸ್ವರೂಪ ಜ್ಞಾನವನ್ನು ಉಂಟು ಮಾಡಿಕೊಡುತ್ತಿದ್ದರು. ಈ ಆತ್ಮಬೋಧೆಯನ್ನು ಅರಿತುಕೊಳ್ಳುವ ಬುದ್ಧಿಶಕ್ತಿ ಇಲ್ಲದ ಕೆಲ ಜನ ಅನಧಿಕಾರಿಗಳನ್ನು ನೋಡಿ ಶ್ರೀಗಳವರು ಕನಿಕರದಿಂದ ಕಣ್ಣೀರು ಸುರಿಸುತ್ತಿದ್ದರು. ಅಂದರೆ ಈ ಅನಧಿಕಾರಿಗಳು ಬ್ರಹ್ಮ ವಿಷಯವನ್ನು ತಿಳಿಯುವುದರೊಂದಿಗೆ ಇವರಿಗೆ ಬೇಗನೆ ಆತ್ಮಜ್ಞಾನವನ್ನು ಸಂಪಾದಿಸುವ ಶಕ್ತಿಯೂ ಬರಲೆಂದು ಕಳಕಳಿಯಿಂದ ಕಣ್ಣೀರು ಸುರಿಸುತ್ತಿದ್ದರು. ಶ್ರೀಗಳವರು ಪ್ರತಿನಿತ್ಯವೂ ಶಾಸ್ತ್ರ ಪ್ರವಚನವನ್ನು ನಡೆಸುತ್ತಿರಲು ಆ ಕಾದ್ರವಳ್ಳಿಯಲ್ಲಿರುವ ಶಿವಬಸಪ್ಪ ಜೇಡರೆಂಬಾತನು ಪ್ರತಿ ಅಮಾವಾಸ್ಯೆಗೆ ಅಂಕಲಿಗಿ ಶ್ರೀ ಅಡವಿ ಸ್ವಾಮಿಗಳ ಮಠಕ್ಕೆ ಹೋಗಿ ಬರುತ್ತಿದ್ದನು. ಜನರು ಶ್ರೀ ಬಾಬಾ ಮಹಾರಾಜರು ಶ್ರೀ ಅಡವೀಶನ ಅಪರಾವತಾರ ಮೂರ್ತಿಗಳೆಂದು ಹೇಳುತ್ತಾರೆ. ಇದು ನಿಜವಾದರೆ ನನಗೆ ಮೂಲ ಅಡವೀಶನ ರೂಪದಂತೆ ತಾನೇ ನನ್ನ ಮನೆಗೆ ಬಂದು ನನಗೆ ದರ್ಶನ ಕೊಡಲಿ ಎಂದು ತನ್ನ ಮನದಲ್ಲಿ ತಾನೇ ತೀರ್ಮಾನಿಸಿಕೊಂಡು ಊಟೋಪಚಾರಗಳನ್ನು ಬಿಟ್ಟು ನಿರಸನ ದೀಕ್ಷೆಯನ್ನು ಕೈಕೊಂಡನು. 2-3 ದಿವಸಗಳಾಯಿತು. ಉದರಕ್ಕೆ ಆಹಾರವಿಲ್ಲದೆ ಪರಿತಪಿಸುತ್ತಿದ್ದನು. ಆದರೂ ಭಕ್ತಿ ಭಾವನೆಯನ್ನು ಮಾತ್ರ ಬಿಟ್ಟಿದ್ದಿಲ್ಲ. ಸರ್ವಜ್ಞ ಮೂರ್ತಿಯಾದ ಶ್ರೀ ಸದ್ಗುರುಗಳು ಶಿವಬಸಪ್ಪ ನಿಶ್ಚಲ ಭಕ್ತಿಗೂ ಆತನ ಸತ್ಯಭಾವಕ್ಕೂ ಮೆಚ್ಚಿದವರಾಗಿ ಶಿವಬಸಪ್ಪನ ಮನೆಗೆ ಬಂದು ಕಂಬಳಿಯನ್ನು ಹೊಯ್ದುಕೊಂಡು ನಿರಶನ ದೀಕ್ಷೆಯಿಂದ ಮಲಗಿದ್ದ ಭಕ್ತನನ್ನು ಕಂಡು ಕನಿಕರದಿಂದ, ಹೇ ಶಿವಬಸಪ್ಪ, ಅಂಕಲಿಗಿ ಮೂಲ ಅಡವೀಶನು ನಾನೇ ಇದ್ದೇನೆ ನೋಡು ಎಂದು ಹೇಳಿ ಹೊಯ್ದುಕೊಂಡ ಕಂಬಳಿಯನ್ನು ಶ್ರೀಗಳವರೇ ತೆಗೆದರು. ಶಿವಬಸಪ್ಪನು ಕೂಡಲೇ ಎದ್ದು ಕಣ್ತೆರೆದು ನೋಡಿದನು. ಮೂಲ ಅಡವೀಶನ ಛಾಯಾಚಿತ್ರದಲ್ಲಿ ತಾನು ನೋಡಿದ ಸ್ವಾಮಿಯನ್ನೇ ನೋಡಿದನು. ಆ ದೃಶ್ಯವು ಬಿಳಿಯ ಕಂಬಳಿಯನ್ನು ಹೊದ್ದುಕೊಂಡು ಗಿಡ್ಡಾಗಿಯೂ ಮುಪ್ಪಾಗಿಯೂ ಇರುವ ದೇಹದಿಂದ ಕೂಡಿದ ದಿವ್ಯ ಮೂರ್ತಿಯಾಗಿತ್ತು. ಕೂಡಲೇ ಭಕ್ತಿಯಿಂದ ಸಾಷ್ಟಾಂಗ ನಮಸ್ಕಾರವನ್ನು ಮಾಡಿದನು. ಶ್ರೀಗಳವರು, ಭಕ್ತನೇ, ನಿನ್ನ ಮನೋಭಿಷ್ಟವು ಸಿದ್ಧಿಸಿತೆ, ದರ್ಶನ ಮಾಡಿಕೊಂಡೆಯಾ, ನೀನು ಧನ್ಯನಾದೆ, ಮೇಲಕ್ಕೇಳು ಎಂದು ಉದ್ದವಾಗಿ ಬಿದ್ದು ನಮಸ್ಕರಿಸುವ ಭಕ್ತನನ್ನು ಎಬ್ಬಿಸಿದರು. ಶಿವಬಸಪ್ಪನು ಎದ್ದು ನೋಡುವಷ್ಟರಲ್ಲಿ ಮುನ್ನ ತೋರಿದ ದೃಶ್ಯವೂ ತೋರಲಿಲ್ಲ. ಯಥಾಪ್ರಕಾರ ಶ್ರೀ ಬಾಬಾ ಮಹಾರಾಜರಾಗಿ ಗೋಚರವಾಯಿತು. ಅದನ್ನು ಕಂಡು ಶಿವಬಸಪ್ಪನು ಅತ್ಯಾನಂದದೊಡನೆ ಸೋಜಿಗ ಹೊಂದಿ ಹೀಗೆ ನುತಿಸಿದನು. ನನ್ನ ಮನಸ್ಸಿನ ಬಯಕೆಯನ್ನರಿತು ಬಂದಿಲ್ಲಿ ಎನ್ನ ಎಬ್ಬಿಸುತ್ತ ಅಡವಿ ಸ್ವಾಮಿ ರೂಪವನ್ನು ತೋರಿಸಿದೆ ಮದ್ಗುರುವೇ. ನೀನೇ ಅಡವೀಶನ ಗಿಳಿಖಿಳ ಭಕ್ತರನು ಸಾನುರಾಗದಲ್ಲಿ ಪೊರೆಯಲ್ಕೆ ಬಂದಿರುವ ದೀನೋದ್ಧಾರಕನೇ ನತನಪ್ಪೆ. 2 ದೀಪಗಳಿರಲು ಪರಿಕಿಸಲ್ಲೊಂದೇ ಬೆಳಕಿರುವಂತೆ ದೇಹವೆರಡಾಗಿ ತೋರಿದರೂ ಇರುವೆ ನೀನೊಬ್ಬ ಘನಮಹಿಮನು. ಈ ರೀತಿಯಿಂದ ಶ್ರೀ ಬಾಬಾ ಮಹಾರಾಜರನ್ನು ಕೊಂಡಾಡಿ ಅವರ ಪಾದಪದ್ಮಗಳಿಗೆ ನಮಸ್ಕರಿಸಿದನು. ಶ್ರೀಗಳವರು ಶಿವಬಸಪ್ಪನ ಭಕ್ತಿ ಭಾವನೆಗೆ ಸಂತುಷ್ಟರಾಗಿ ಆಶೀರ್ವದಿಸಿ ಧನ್ಯನನ್ನು ಮಾಡಿದರು. ಶ್ರೀಗಳವರು ಶಿವಬಸಪ್ಪನವರಿಗೆ ಅಂಕಲಿಗಿ ಅಡವಿ ಸ್ವಾಮಿಗಳ ರೂಪವನ್ನು ತೋರಿಸಿದರೆಂಬ ಸಂಗತಿಯು ಕಾದರವಳ್ಳಿಯಲ್ಲಿ ಹರಡಿತು. ಸರ್ವರಲ್ಲಿ ಮತ್ತಿಷ್ಟು ಭಕ್ತಿ ಭಾವನೆಗಳು ಬೆಳೆದವು. ಶ್ರೀ ಅದೃಶ್ಯ ಶಿವಯೋಗಿಗಳು ಶ್ರೀಗಳವರ ಘನ ಮಹಿಮಾತಿಶಯಗಳನ್ನು ನೋಡುತ್ತಾ ಈ ಕಾದರವಳ್ಳಿಯು ಇಂದು ಪವಿತ್ರವಾಯಿತು.
ಈ ಗ್ರಾಮವನ್ನು ಉತ್ತೀರ್ಣಗೊಳಿಸಲು ಶ್ರೀಗಳವರು ಬಂದಿದ್ದರಿಂದ ಈ ಸಮಯವು ಇಡೀ ಗ್ರಾಮವೇ ಪಾವನವಾಗುವ ಸಮಯ ಎಂದು ತಮ್ಮ ಮನಸ್ಸಿನಲ್ಲಿ ನಿಶ್ಚಯಿಸಿ ಆನಂದ ಹೊಂದುತ್ತಿದ್ದರು. ಶ್ರೀಗಳವರ ಅದ್ಭುತವಾದ ಮಹಿಮೆಗೂ ಅವರ ಬೋಧಿಸಿ ಮುಮುಕ್ಷುಗಳನ್ನು ಸಂತೃಪ್ತಪಡಿಸುವುದಕ್ಕೂ ಆ ಗ್ರಾಮದವರು ಸಾಕ್ಷಾತ್ ಪರಮಾತ್ಮನ ಅವತಾರ ಮೂರ್ತಿಗಳೇ ಶ್ರೀ ಬಾಬಾ ಮಹಾರಾಜರೆಂದು ನಿಶ್ಚಯಿಸಿದರು. ಆ ಕಾದರವಳ್ಳಿಯಲ್ಲಿ ಶ್ರೀ ರುದ್ರಯ್ಯನವರು ಸೀಮಿಮಠ ಎಂಬ ಜಂಗಮ ಮೂರ್ತಿಗಳು ಶ್ರೀಗಳವರನ್ನು ತಮ್ಮ ಮಠಕ್ಕೆ ಕರೆದುಕೊಂಡು ಹೋಗಬೇಕೆಂತಲೂ ಅಲ್ಲಿ ಪಾದಪೂಜೆ ಮಾಡಿ ಸಮಾರಾಧನೆ ಜರುಗಿಸಬೇಕೆಂದು ಶ್ರೀ ರುದ್ರಯ್ಯನವರು ಶ್ರೀಗಳವರನ್ನು ಮೆರವಣಿಗೆಯ ಪೂರ್ವಕವಾಗಿ ತಮ್ಮ ಮಠಕ್ಕೆ ಕರೆದುಕೊಂಡು ಹೋಗಬೇಕೆಂದು ಮಂಗಳ ವಾದ್ಯಗಳನ್ನು ಭಜನಾ ಮೇಳದವರನ್ನು ಅಣಿ ಮಾಡಿದರು. ಶ್ರೀಗಳವರು ಕೂಡಿರುವುದಕ್ಕೆ ಬಿಳಿಯ ಕುದುರೆಯನ್ನು ತಂದರು. ಜರತಾರಿಯ ಶಲ್ಲೆ, ಹಸಿರು ಶಾಲು, ಜರಿಯ ಟೊಪ್ಪಿಗೆ ಇವುಗಳಿಂದ ಶ್ರೀಗಳವರನ್ನು ಶೃಂಗರಿಸಿ ಆ ಕುದುರೆಯ ಮೇಲೆ ಕೂಡಿರಿಸಿ ಘಮಘಮಿಸುವ ಪೂಮಾಲೆಗಳನ್ನು ಹಾಕಿ ಉತ್ಸವದೊಡನೆ ತಮ್ಮ ಮಠಕ್ಕೆ ಬರುತ್ತಿದ್ದರು. ಶ್ರೀಗಳವರಿಗೆ ಅರ್ಧಾಂಗವಾಯು ಇರುವುದರಿಂದ ಕುದುರೆಯ ಮೇಲೆ ಕೂತಿರುವ ಶ್ರೀಗಳವರ ದೇಹದ ಜೋಲಿಯನ್ನು ಹಿಡಿಯುವುದಕ್ಕಾಗಿ ಇಬ್ಬರು ಭಕ್ತರು ಎಡಬಲಗಳಲ್ಲಿ ಶ್ರೀಗಳವರನ್ನು ಹಿಡಿದುಕೊಂಡು ಬರುತ್ತಿದ್ದರು. ಊರು ಇದ್ದಲ್ಲಿ ಹೊಲಿಗೇರಿಯುಂಟೆಂಬಂತೆ ಅಸೂಯಾಪರರಾದ ಕೆಲವು ಜನರು ಶ್ರೀಗಳ ಉತ್ಸವವನ್ನು ಕಂಡು ಸಹಿಸಲಾರದೆ ಹೆಣವನ್ನು ಹಿಡಿದುಕೊಂಡು ಬಂದಂತೆ ಉತ್ಸವವು ಬರುತ್ತಿದೆ, ಇದು ಹೆಣದ ಮೆರವಣಿಗೆ ಎಂದು ಹಾಸ್ಯ ಮಾಡಿ ಗಹಗಹಿಸಿ ನಗುತ್ತಾ ದೂಷಿಸುತ್ತಿದ್ದರು. ಉತ್ಸವವು ರುದ್ರಯ್ಯನವರ ಮಠಕ್ಕೆ ಬಂದಿತು. ಶ್ರೀಗಳವರನ್ನು ಕುದುರೆಯಿಂದ ಇಳಿಸಿಕೊಂಡು ಮಠದಲ್ಲಿ ಅವರಿಗಾಗಿ ತಯಾರಿಸಿದ್ದ ಗದ್ದುಗೆಯ ಮೇಲೆ ಕೂಡಿಸಿದರು. ಶ್ರೀ ರುದ್ರಯ್ಯನವರು ಭಕ್ತಿಯಿಂದ ಶ್ರೀಗಳವರನ್ನು ಪೂಜಿಸಿ ನಮಸ್ಕರಿಸಿ ತನ್ನ ಪ್ರೇಮಪುತ್ರನಾದ ಅಪ್ಪಯ್ಯಾಭಿಧಾನಮುಳ್ಳ ಬಾಲನನ್ನು ಶ್ರೀಗಳವರ ಹಸ್ತದಲ್ಲಿಟ್ಟು ಇಂತೆಂದರು: ಈ ತರಳನು ನನ್ನಯ್ಯ ತನುಜಾತಂ ಮತ್ತೊಬ್ಬನಿಲ್ಲ ಪುತ್ರನು ನನಗಂ. ಈ ತರಳನ ತಮ್ಮಯ್ಯ ಕರಜಾತನ ಪರಿಯಂತೆ ಗ್ರಹಿಸಿ ಪೊರೆಯುವುದು ಕೃಪೆಯಿಂದ ಎಂದು ನುಡಿದು ನಮಸ್ಕರಿಸಿದರು. ಶ್ರೀ ರುದ್ರಯ್ಯನವರ ಮಾತನ್ನಾಲಿಸಿ ಶ್ರೀಗಳವರು ಕೈಯಲ್ಲಿರುವ ಆ ಅಪ್ಪಯ್ಯನೆಂಬ ಬಾಲಕನನ್ನು ಪ್ರೇಮದಿಂದ ಮುದ್ದಿಟ್ಟು ಮೈದಡವಿ ನೆವರಿಸಿ ಕರುಣಾರ್ದ್ರ ದೃಷ್ಟಿಯಿಂದ ಮುಖವನ್ನೀಕ್ಷಿಸಿ ಬಾಲಭಾಸ್ಕರನಂತೆ ಹೊಳೆಯುವ ಆ ಮುಖದ ವರ್ಚಸ್ಸನ್ನು ಕಂಡು ಇಂತೆಂದರು: ಶ್ರೀ ರುದ್ರಯ್ಯನೇ ಕೇಳಿ, ಪೊರಂ ಲೋಕದಲ್ಲಿ ಪೂಜ್ಯನಾಗುತ್ತ ಲೋಕೋದ್ಧಾರದ ಸತ್ಕಾರ್ಯಗಳಂ ಬೀರುತ್ತ ಜನರ ಪೊರೆಯುವ ನಿತಂ ಪೂತಂ ಈ ಬಾಲನ ಮುಖ ನೋಡಲಾ ಭಾಸ್ಕರನಂತೆ ಹೊಳೆವ ಕಾರಣದಿಂದ ಈ ಭುವಿಯೋಳ್ ಜಸ ಗಳಿಸುತ್ತ ಶೋಭಿಸುವ ಪೂರ್ಣ ಜ್ಞಾನ ಸಂಪಂತದಿಂ ಅಪ್ಪಯ್ಯನೆಂಬ ನಾಮಕ್ಕೊಪ್ಪಿದೆನಾಂ ತಿಳಿದು ನೋಡಲಪ್ಪಯ್ಯನಲ್ ಅಪ್ಪನೇ ಸರ್ವರಿಗೆ ಜಗದಪ್ಪನೇ ತಾನಪ್ಪನೆಂದು ನೀನರಿ ಮನದೋಳ್. ಬೆಳೆಯುವುದು ನಿನ್ನ ವಂಶವು ಕಳೆಗೂಡುತ್ತ ಬಳಿಕ ಶರಣ ಸುರಿದ ನುಡಿಗಳ್ ಬೆಳಕಿಗೆ ಬರುತಿಹವಲ್ಲದೆ ಇಳೆಯೊಳಗ ವಚನಶಾಸ್ತ್ರ ಸೋಗ ಇಪ್ಪುದು ಇವನಿಂ ಮೊದಲಿಗೆ ಕಲ್ಯಾಣದೊಳಾವ್ ಮುದದಿಂ ಪ್ರಭುದೇವನೊಡನೆ ನಡೆಸಿದ ಪರಿಯಂ ದದಲ ಪರಶಿವನನುಭವ ಸದನಂ ನೆಲೆಗೊಳ್ಳುವುದಿವನ ಮಹಿಮೆಯ ಬಲದಿಂ. ಈ ರೀತಿಯಾಗಿ ಶ್ರೀ ರುದ್ರಯ್ಯನವರಿಗೆ ತಿಳಿಸಿ ಆ ಬಾಲನನ್ನು ಮತ್ತೊಮ್ಮೆ ಮುದ್ದಿಡುತ್ತಾ ಆಶೀರ್ವದಿಸಿ ಶ್ರೀ ರುದ್ರಯ್ಯನವರ ಪತ್ನಿಯಾದ ಮಲ್ಲಮ್ಮನ ಕೈಗೆ ಕೊಟ್ಟರು. ಮಲ್ಲಮ್ಮನವರು ಶ್ರೀಗಳವರ ಚರಣಾರವಿಂದಗಳಲ್ಲಿ ನಮಸ್ಕರಿಸಿದಳು. ಬಾಬಾ ಮಹಾರಾಜರು ಮಲ್ಲಮ್ಮನವರಿಗೆ ಆಶೀರ್ವದಿಸಿ ಅಲ್ಲಿ ಜರುಗಿಸಿದ ಆರಾಧನೆಯಲ್ಲಿ ಪ್ರಸಾದವನ್ನು ಸ್ವೀಕರಿಸಿ ತಮ್ಮ ನಿಯಮಿತ ಸ್ಥಾನಕ್ಕೆ ಬಂದರು. ಮಹಾರಾಜರು ಆ ಕಾದರವಳ್ಳಿಯಲ್ಲಿ 21 ದಿನಗಳವರೆಗೆ ಇದ್ದು ನಂತರ ಸರ್ವರಿಗೂ ಆಶೀರ್ವದಿಸಿ ದತ್ತವಾಡಕ್ಕೆ ಬಂದರು. ಇತ್ತ ಮಹಾರಾಜರ ಮೆರವಣಿಗೆಯ ಸಮಯದಲ್ಲಿ ಅಸೂಯಪರರಾದ ಜನರು ಹೆಣದ ಮೆರವಣಿಗೆ ಎಂದು ದೂಷಿಸಿದ ದುಷ್ಟರೆಲ್ಲರೂ 1 ತಿಂಗಳೊಳಗೆ ಹೆಣಗಳಾದರು. ಯಾರೇ ಆಗಲಿ ಸತ್ಪುರುಷರನ್ನು ನಿಂದಿಸಿದ ಫಲನ್ನುಂಡು ಮುಗಿಸಬೇಕಷ್ಟೆ. ಶ್ರೀ ಬಾಬಾ ಮಹಾರಾಜರು ದತ್ತವಾಡಕ್ಕೆ ಹೋದ ನಂತರ ಶ್ರೀ ರುದ್ರಯ್ಯನವರು ಪುತ್ರನಾದ ಅಪ್ಪಯ್ಯನ ಮುಂದಿನ ಆಗುಮಾನ
ಸೂಚನೆ ವಚನಗಳನ್ನು ಶ್ರೀಗಳವರಿಂದ ಕೇಳಿ ಆನಂದ ಪಡುತ್ತಾ ಶ್ರೀಗಳವರನ್ನು ಧ್ಯಾನಿಸುತ್ತಾ ಕಾಲ ಕಳೆಯುತ್ತಿದ್ದರು. ಶ್ರೀ ರುದ್ರಯ್ಯನವರ ಪತ್ನಿಯಾದ ಮಲ್ಲಮ್ಮನವರು ಕೇವಲ ವಿವೇಕಮತಿಯೂ ಮತ್ತು ಪತಿವ್ರತೆಯಳು. ಪತಿಯ ಸೇವಾ ಸತ್ಕಾರಗಳಲ್ಲಿಯೂ ಅತಿ ಜನರನ್ನಾದರಿಸುವುದರಲ್ಲಿಯೂ ಆಸಕ್ತಿಯುಳ್ಳ ಭಾಗ್ಯವತಿ. ಇಂದಿನ ಅನಸೂಯೆ, ಅನಲಾಯಿ, ಸಾವಿತ್ರಿ ಮುಂತಾದ ಪತಿವ್ರತೆಯರ ಗುಂಪಿಗೆ ಸೇರಿಕೊಳ್ಳುವಷ್ಟು ಸಾಮರ್ಥ್ಯವುಳ್ಳವಳು. ಪತಿಯನ್ನು ತನ್ನ ಪ್ರಾಣ ಪದಕದಂತೆ ಭಾವಿಸಿದ ಸಾಧ್ವಿ ಶಿರೋಮಣಿಯು. ಶ್ರೀ ರುದ್ರಯ್ಯನವರು ಹಾಗೂ ಶ್ರೀಮತಿ ಮಲ್ಲಮ್ಮನವರು ಈ ದಂಪತಿಗಳು ಸಾಕ್ಷಾತ್ ಶಿವಶಕ್ತಿಯರಂತೆ ಒಪ್ಪಿದ. ಇವರಿಗೆ ಅಪ್ಪಯ್ಯನೊಬ್ಬನೇ ಪುತ್ರನಾದ್ದರಿಂದ ಆ ಅಪ್ಪಯ್ಯನ ಮೇಲೆ ಹೆಚ್ಚಿನ ಪ್ರೇಮವನ್ನಿಟ್ಟಿದ್ದರು. ಶ್ರೀಮತಿ ಮಲ್ಲಮ್ಮನು ಅಪ್ಪಯ್ಯನನ್ನು ಪ್ರೇಮದಿಂದ ಅಪ್ಪಿ ಮುದ್ದಿಟ್ಟುಕೊಂಡು, ಅಪ್ಪಯ್ಯ, ನೀನು ಜಗದಪ್ಪನಾಗುವೆಯಂತೆ, ಲೋಕ ಕಲ್ಯಾಣಕಾರನ ಪುರುಷನಾಗುವೆಯಂತೆ. ಕಲ್ಯಾಣ ಪಟ್ಟಣದಲ್ಲಿ ಶ್ರೀ ಬಸವೇಶಾದಿ ಶರಣರು ಪ್ರಭುದೇವರೊಡಗೂಡಿ ಶಿವಾನುಭವ ಮಂಟಪವನ್ನು ರಚಿಸಿಕೊಂಡಂತೆ ನೀನು ಶಿವಾನುಭವ ಮಂಟಪವನ್ನು ರಚಿಸುವವನಾಗುವೆಯಂತೆ ಎಂದು ಮುಂತಾಗಿ ಶ್ರೀಗಳವರು ಆಶೀರ್ವದಿಸಿದ ನುಡಿಗಳನ್ನು ಸ್ಮೃತಿಗೆ ತೆಗೆದುಕೊಂಡು ಪುತ್ರನ ಮುಂದೆ ನುಡಿಯುತ್ತಿದ್ದಳು. ಕೆಲವು ದಿವಸಗಳಾದ ನಂತರ ಶ್ರೀ ರುದ್ರಯ್ಯನವರಿಗೆ ಅವಸಾನ ಕಾಲವು ಆಸನ್ನವಾಯಿತು. ಶ್ರೀಗಳವರು ಪುತ್ರನ ವಿಷಯದಲ್ಲಿ ತನಗೆ ಹೇಳಿದ ಭವಿಷ್ಯವಾಣಿಯು ನೆನಪಾಗಿ ಪುತ್ರನನ್ನೊಮ್ಮೆ ಮುದ್ದಿಸಿ ಪತ್ನಿಯಾದ ಮಲ್ಲಮ್ಮನವರ ಮುಖವನ್ನು ನೋಡಿ ಶ್ರೀಗಳವರನ್ನು ಸ್ಮರಿಸಿ ಸ್ವರೂಪನಿಷ್ಠೆಯಲ್ಲಿ ನೆಲೆಸಿ ಶಿವೈಕ್ಯರಾದರು. ಶ್ರೀ ರುದ್ರಯ್ಯನವರು ಪಂಚಭೂತಾತ್ಮಕ ಶರೀರವನ್ನು ಬಿಟ್ಟ ಕೂಡಲೇ ಮಲ್ಲಮ್ಮನವರು ಪತಿಪಾದ ಪರಾಯಣಳು, ಪತಿವ್ರತ ಶಿರೋಮಣಿಯು, ಪತಿಯೇ ತನ್ನ ಪಂಚ ಪ್ರಾಣಗಳೆಂದು ಅರಿತವಳು ಆಗಿದ್ದರಿಂದ ಪತಿ ವಿರಹಳಾಗಿ ಜೀವಿಸಬಾರದೆಂದು ತನ್ನ ಶರೀರವನ್ನು ಬಿಟ್ಟು ಪತಿಯ ಮಾರ್ಗವನ್ನು ಅನುಸರಿಸಿದಳು. ಮಲ್ಲಮ್ಮನವರು ಪರಿಪೂರ್ಣರಾದುದನ್ನು ಕಂಡು ಕಾದರವಳ್ಳಿಯ ಜನರು ಪರಮಾಶ್ಚರ್ಯ ಹೊಂದಿದರು. ಮತ್ತು ಚಿಕ್ಕ ಮಗುವಾದ ಅಪ್ಪಯ್ಯನು ಬಾಲ್ಯದಲ್ಲಿಯೇ ಮಾತಾಪಿತೃಗಳನ್ನು ಕಳೆದುಕೊಂಡನು. ಇವನು ಮುಂದೆ ಜೀವಿಸುವ ವಿಧಾನವಾವುದೆಂದು ಯೋಚಿಸುತ್ತಿದ್ದರು. ಹೊಳೆಹೊಸೂರು ಗ್ರಾಮದ ಅಪ್ಪಯ್ಯನ ಸೋದರ ಮಾವನಾದ ಸೊಪ್ಪಯ್ಯನವರು ಕಾದರವಳ್ಳಿಗೆ ಬಂದು ಸಕಲ ವೃತ್ತಾಂತವನ್ನು ತಿಳಿದು ತನ್ನ ಅಳಿಯನಾದ ಅಪ್ಪಯ್ಯನನ್ನು ಕರೆದುಕೊಂಡು ಹೊಳೆಹೊಸೂರು ಗ್ರಾಮಕ್ಕೆ ಹೋದರು. ಅಲ್ಲಿ ಅಪ್ಪಯ್ಯನನ್ನು ಸಂರಕ್ಷಿಸುತ್ತಿರಲು ಜನ್ಮತಃ ಬುದ್ಧಿವಂತನಾದ ಅಪ್ಪಯ್ಯನು ಅಲ್ಪಾವಧಿಯಲ್ಲಿಯೇ ಸರ್ವಕಲಾವಿದನಾದನು. ಪ್ರಾಪ್ತ ವಯಸ್ಕನಾದ ನಂತರ ಪಾರ್ವತಮ್ಮನೆಂಬ ಯೋಗ್ಯ ಕನ್ಯಾರತ್ನವನ್ನು ಪಾಣಿಗ್ರಹಣ ಮಾಡಿಕೊಂಡು ಯಥಾಪ್ರಕಾರ ಕಾದರವಳ್ಳಿಗೆ ಬಂದನು. ಈ ಅಪ್ಪಯ್ಯನವರು ಶ್ರೀಗಳವರ ಆಶೀರ್ವಾದ ಪ್ರಭಾವದಿಂದ ಶ್ರೀ ಅದೃಶ್ಯ ಶಿವಯೋಗಿಗಳವರ ಸತ್ಸಂಗದಿಂದಲೂ ದಿವ್ಯ ಜ್ಞಾನಿಗಳಾಗಿ ಶ್ರೀಗಳವರ ಭವಿಷ್ಯವಾಣಿಯಂತೆ ಈಗ ಶಿವಾನುಭವ ಮಂಟಪವನ್ನು ರಚಿಸಿರುತ್ತಾರೆ ಮತ್ತು ಕಲಿಯುಗ ಬಸವಣ್ಣನವರೆಂಬ ಅನ್ವರ್ತಕ ನಾಮಧಾರಿಗಳಾಗಿ ಜಗದೋದ್ಧಾರ ಚಿಂತಕರಾಗಿ ರಾರಾಜಿಸುತ್ತಿದ್ದಾರೆ. ಈ ಶ್ರೀ ಅಪ್ಪಯ್ಯ ಸ್ವಾಮಿಗಳವರಿಂದ ಅನುಗ್ರಹಿತರಾಗಿ ಶಿವಯ್ಯ ಸ್ವಾಮಿ ಎಂಬುವವರು ಹೊಸೂರು ಗ್ರಾಮದಲ್ಲಿ ಪಾರಮಾರ್ಥ ಸಂಘವನ್ನು ಸ್ಥಾಪಿಸಿ ಸದಾ ಸತ್ಕಾರ್ಯದಲ್ಲಿ ಧುರಂಧರರಾಗಿರುತ್ತಾರೆ ಎಂಬಲ್ಲಿಗೆ ಶ್ರೀ ಸದ್ಗುರು ಬಾಬಾ ಮಹಾರಾಜರವರ ಚರಿತಾಮೃತದಲ್ಲಿ 29ನೇ ಅಧ್ಯಾಯವು ಮುಗಿದುದು. ಜೈ ಜೈ ಶಿವನ ಪಾರ್ವತಿ ಪತಿ ಹರ ಹರ ಮಹಾದೇವ್.